ನಮಸ್ಕಾರ ವೀಕ್ಷಕರೇ, ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನ್ ಧನುಶ್ರೀ. ವೀಕ್ಷಕರೇ, ದೆಹಲಿಯಲ್ಲಿ ನಡೆದಿರುವಂತಹ ಶ್ರದ್ಧಾ ವಾಕರ್ ಕೊಲೆ ಪ್ರಕರಣ ಯಾರಿಗೆ ತಾನೇ ಗೊತ್ತಿಲ್ಲ ಅಂತ ಹೇಳಿ. ಶ್ರದ್ಧಾ ವಾಕರ್ ಹಾಗೇನೆ ಆಕೆಯ ಪ್ರಿಯಕರ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇರ್ತಾರೆ. ಶ್ರದ್ಧಾ ವಾಕರ್ ಒಂದು ಮದುವೆಯ ಪ್ರಸ್ತಾಪ ಮಾಡ್ತಿರುವಂತಹ ಸಂದರ್ಭದಲ್ಲಿ ಜಗಳ ಆಗುತ್ತೆ. ಜಗಳ ಕೊನೆಗೆ ವಿಕೋಪಕ್ಕೆ ತಿರುಗಿ ಅಲ್ಲಿ ಒಂದು ಮರ್ಡರ್ ಆಗುತ್ತೆ. ಅಫ್ತಾಬ್ ಅನ್ನುವಾತ ಶ್ರದ್ಧಾಳನ್ನ ಕೊಚ್ಚಿ ಕೊಲೆ ಮಾಡ್ತಾನೆ. ಸುಮಾರು ತುಂಡುಗಳನ್ನಾಗಿ ಕತ್ತರಿಸಿದ ದೇಹದ ಭಾಗಗಳನ್ನ ಫ್ರಿಡ್ಜ್ ನಲ್ಲಿ ಸ್ಟೋರ್ ಮಾಡಿ 3-4 ದಿನ ಅದಕ್ಕೆ ಆ ಬಾಡಿ ಪಾರ್ಟ್ಸ್ ಗಳೇನಿದೆ ಅದನ್ನ ವಿಲೇವಾರಿ ಮಾಡೋದಕ್ಕೆ 3-4 ದಿನವನ್ನ ತೆಗೆದುಕೊಳ್ತಾನೆ. ಹೋಗ್ತಾನೆ, ಒಂದೊಂದು ಜಾಗದಲ್ಲಿ ಒಂದೊಂದು ಭಾಗಗಳನ್ನ ಥ್ರೋ ಮಾಡ್ಕೊಂಡು ಬರ್ತಾನೆ, ಬಿಸಾಡಿ ಬರ್ತಾನೆ. ಈ ಪ್ರಕರಣ ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. ಈ ಒಂದು ಪ್ರಕರಣ ಕೇಳಿ, ಯಾಕಂದ್ರೆ ಈತ ಎಷ್ಟೊಂದು ಕ್ರೂರಿ, ಯಾವ ರೀತಿ ಆಕೆಯನ್ನ ಕಟ್ ಮಾಡ್ದ, ಒಂದು ಮನುಷ್ಯತ್ವ ಇಲ್ವಾ ಅನ್ನೋ ಪ್ರಶ್ನೆ, ಆತನನ್ನ ಗಲ್ಲಿಗೇರಿಸಬೇಕು ಅನ್ನೋ ಕೂಗುಗಳು ಕೂಡ ಕೇಳಿ ಬಂತು. ಬಹಳಷ್ಟು ಜನರು ಇದ್ರ ವಿರುದ್ಧ ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಹಾಗೇನೆ ಇನ್ನೂ ಮಾತುಗಳು ಕೇಳಿ ಬರ್ತಿತ್ತು, ಏನಪ್ಪಾ ಅಂತಂದ್ರೆ ಇದು ದೆಹಲಿಯಲ್ಲಿ ಯಾಕೆ ಆಗ್ತಾ ಇದೆ ಅಂತ. ಇತ್ತೀಚೆಗೆ ಸಾಕ್ಷಿ ಅಂದ್ರೆ 16 ವರ್ಷದ ಬಾಲಕಿ ಸಾಕ್ಷಿಯನ್ನು ಕೂಡ ಸುಹೇಲ್ ಅನ್ನುವಾತ ಯಾವ ರೀತಿ 30-40 ಬಾರಿ ಚೂರಿಯಿಂದ ಚುಚ್ಚಿ ಕೊಲೆ ಮಾಡ್ದ. ಶ್ರದ್ಧಾ ವಾಕರ್ ಘಟನೆ ನಡೆದು ಸುಮಾರು ತಿಂಗಳಾಯ್ತು, ಆದ್ರೆ ಸಾಕ್ಷಿ 1 ತಿಂಗಳು ಕೂಡ ಆಗಿಲ್ಲ. ಸಾಕ್ಷಿ ಅನ್ನೋ ಹುಡುಗಿಯನ್ನ ಸುಹೇಲ್ ಅನ್ನುವಾತ 30-40 ಬಾರಿ ಚುಚ್ಚುತ್ತಾನೆ. 4-5 ಬಾರಿ ಕಲ್ಲನ್ನ ಆಕೆಯ ತಲೆ ಮೇಲೆ ಎತ್ತಿ ಹಾಕಿ ಚಚ್ಚಿ ಸಾಯಿಸ್ತಾನೆ. ಇದು ಕೂಡ ನಡೆದಿರುವಂತಹದ್ದು ದೆಹಲಿಯಲ್ಲೇ. 2 ಘಟನೆಗಳು ಮಾಸುವ ಮುನ್ನವೇ ಇದೀಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಏನಪ್ಪಾ ಅಂತಂದ್ರೆ ಮುಂಬೈನಲ್ಲೊಂದು ಬರ್ಬರ ಕೊಲೆಯಾಗಿದೆ. ಶ್ರದ್ಧಾ ವಾಕರ್ ಇರಬಹುದು, ಸಾಕ್ಷಿ ಕೊಲೆಗಳು ಮಾಸುವ ಮುನ್ನವೇ, ಅದು ಬಿಡಿ, ಶ್ರದ್ಧಾ ವಾಕರ್ ಬಿಡಿ, ಸಾಕ್ಷಿಯ ಕೊಲೆ ನೀವು ನೋಡಿರಬಹುದು. ವಿಡಿಯೋ ಯಾವ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಅಂತ. ಈ ವಿಡಿಯೋಗಳನ್ನ ನೋಡಿದ್ರೆ ಒಂದು ಕ್ಷಣ ಎಂತಹ ಗಟ್ಟಿ ಹೃದಯದವರ ಕೂಡ ಮೈ ಜುಮ್ ಅನ್ಸತ್ತೆ, ಅಷ್ಟೊಂದು ಭಯಗೊಳಿಸತ್ತೆ. ಹುಡುಗಿಯರನ್ನ ಹೊರಗಡೆ ಕಳಿಸೋಕ್ಕೂ ಭಯ ಪಡ್ತಿದ್ದಾರೆ ಪೇರೆಂಟ್ಸ್ಗಳು. ಅಂತಹ ಸಿಚುವೇಶನ್ ಎದುರಾಗಿದೆ ಅಂತ ಆ ವಿಡಿಯೋ ಕ್ಲಿಪ್ ಅನ್ನು ಒಂದ್ಸರ್ತಿ ನೋಡಿದ್ರೆ ಆ ಮೈ ಜುಮ್ ಆಗತ್ತೆ. ಅಂತಹ ಘಟನೆ ಅದು. ಈ ಘಟನೆಗಳು ಮಾಸುವ ಮುನ್ನವೇ ಇದೀಗ ಮತ್ತೊಂದು ಬರ್ಬರ ಕೊಲೆಯಾಗಿದೆ. ಅದು ನಡೆದಿರುವಂತಹದ್ದು ಮುಂಬೈನಲ್ಲಿ. ಹೌದು, ಮುಂಬೈನಲ್ಲಿ 56 ವರ್ಷದ ಮನೋಜ್ ಸಾಹಿನಿಯ 36 ವರ್ಷದ ಸರಸ್ವತಿ ವೈದ್ಯ ಅನ್ನೋ ಆಕೆಯನ್ನ ಮರ್ಡರ್ ಮಾಡಿದ್ದಾರೆ. ಕೊಲೆ ಇರಬಹುದು, ಇಲ್ಲಿ ವಿಶೇಷ ಏನಿರಬಹುದು, ಬೆಚ್ಚಿ ಬೀಳುವಂತ ಸಂಗತಿ ಏನಿರಬಹುದು ಅಂತ ನೀವು ಅನ್ಕೊಂಡ್ರೆ ಇದು ಶ್ರದ್ಧಾ ವಾಕರ್ ಕೊಲೆಗಿಂತ ಬರ್ಬರವಾದಂತಹ ಕೊಲೆ. ಯಾಕಂದ್ರೆ ಶ್ರದ್ಧಾ ವಾಕರನ್ನ ಅವನು ಸುಮಾರು ತುಂಡುಗಳನ್ನು ಮಾಡಿ ಫ್ರಿಡ್ಜ್ ನಲ್ಲಿ ಇಟ್ಟಿರ್ತಾನೆ, ಅದನ್ನ ವಿಲೇವಾರಿ ಮಾಡಿದಾನೆ, ಬಿಸಾಡಕ್ ಹೋಗಿದ್ದಾನೆ. ಆದ್ರೆ ಇಲ್ಲಿ ಮನೋಜ್ ಅನ್ನುವಾತ ಈ ಸರಸ್ವತಿಯ ದೇಹವನ್ನ ಏನ್ ಮಾಡಿದಾನೆ ಅಂತಂದ್ರೆ ಆಲ್ರೆಡಿ ಕೊಲೆ ಮಾಡ್ತಾನೆ. ಕೊಲೆ ಮಾಡಿದ ನಂತರ ಆಕೆಯ ದೇಹವನ್ನ ಸುಮಾರು ತುಂಡುಗಳನ್ನಾಗಿ ಮಾಡಿ, ಅದು ಕೂಡ ಯಾವ್ದ್ರಲ್ಲಿ ಗೊತ್ತಾ, ಮರ ಕಡಿಯೋ ಮಿಷಿನ್ ಇದೆಯಲ್ಲ, ವುಡ್ ಕಟಿಂಗ್ ಮಿಷಿನ್, ಆ ಮಿಷಿನ್ ನಲ್ಲಿ ಆಕೆಯ ದೇಹವನ್ನ ತುಂಡರಿಸಿ ಅದನ್ನ ಕುಕ್ಕರಿಗೆ ಹಾಕ್ಬಿಟ್ಟು ಅದನ್ನ ಬೇಯಿಸಿದನಂತೆ. ಬೇಯಿಸಿದ್ರೆ ಯಾರಿಗೂ ಗೊತ್ತಾಗಲ್ಲ, ಬೇಯಿಸ್ಬಿಟ್ಟು ಇದನ್ನ ವಿಲೇವಾರಿ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಕುಕ್ಕರ್ ನಲ್ಲಿ ಹಾಕ್ಬಿಟ್ಟು ಅವನು ಬೇಯಿಸಿ ಬಿಟ್ಟಿದನಂತೆ. ಈ ಘಟನೆ ಯಾವ ರೀತಿ ಬೆಳಕಿಗೆ ಬಂತು ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಆತ ಒಂದು ಅಪಾರ್ಟ್ಮೆಂಟ್ ಅಲ್ಲಿ 704 ರೂಮ್ ನಲ್ಲಿ, ಫ್ಲಾಟ್ ನಲ್ಲಿ ವಾಸವಿರ್ತಿದ್ದಾನೆ. ಇವರಿಬ್ರು ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ರು ಅನ್ನೋ ಮಾತುಗಳು ಕೂಡ ಈಗ ಬೆಳಕಿಗೆ ಬಂದಿದೆ. 34 ವರ್ಷದ ಸರಸ್ವತಿ ವೈದ್ಯ ಹಾಗೂ 56 ವರ್ಷದ ಮನೋಜ್ ಸಾಹಿನ್ಯ ಸುಮಾರು 3 ವರ್ಷದಿಂದ ಒಂದೇ ಫ್ಲಾಟ್ ನಲ್ಲಿ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ರಂತೆ. ಇದು ಅಕ್ಕಪಕ್ಕದ ಮನೆಯವರು ಹೇಳುವಂತಹ ಮಾತು. ಇದೀಗ ಮೊನ್ನೆ ಏನಾಗುತ್ತೆ, ಜೂನ್ 7ನೇ ತಾರೀಕು ಅವರ ಫ್ಲಾಟ್ ಪಕ್ಕದಲ್ಲಿರುವಂತಹ ಮನೆ ಇರ್ತಾರಲ್ವಾ, ಆ ಮನೆಯವರು ಏನ್ ಮಾಡ್ತಾರೆ, ಹೊರಗಡೆ ವರಾಂಡದಲ್ಲಿ ಹೋಗ್ತಿರುವಂತಹ ಸಂದರ್ಭದಲ್ಲಿ ಅವರಿಗೆ ಕೊಳೆತ ವಾಸನೆ ಬರತ್ತಂತೆ ಮೂಗಿಗೆ. ಅದು ಕೂಡ ಇವರು ಇದ್ದಂತಹ ಫ್ಲಾಟ್ ನಿಂದನೇ ಸ್ಮೆಲ್ ಬರ್ತಾ ಇತ್ತು. ಇದನ್ನ ಗಮನಿಸಿದ ನೆರೆಹೊರೆಯವರು ಏನ್ ಮಾಡ್ತಾರೆ, ಒಂದು ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸರಿಗೆ ಕಂಪ್ಲೇಂಟ್ ಸಿಕ್ಕಿದ ತಕ್ಷಣ ಪೊಲೀಸರು ಮನೆಗೆ ಬರ್ತಾರೆ. ಮನೋಜ್ನ ಮನೆಯನ್ನ ಡೋರ್ನ ನಾಕ್ ಮಾಡ್ತಾರೆ. ನಾಕ್ ಮಾಡಿದಾಗ ಆತ ಡೋರ್ ಓಪನ್ ಮಾಡ್ತಾನೆ. ಡೋರ್ ಓಪನ್ ಮಾಡಿ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಟಿ ನೋಡ್ತಾರೆ ಅಂತ ಒಂದು ಗಾದೆ ಇದೆಯಲ್ವಾ, ಅದೇ ರೀತಿ ಆತ ಏನ್ ಮಾಡ್ತಾನೆ, ಪೊಲೀಸರನ್ನ ನೋಡಿದ ಕೂಡಲೇ ತಕ್ಷಣ ಓಟಕ್ಕೆ ಕಿತ್ತಿದ್ದಾನೆ. ಇದರಿಂದ ಪೊಲೀಸರಿಗೆ ಡೌಟ್ ಬರುತ್ತೆ. ಮನೆಯೊಳಗಡೆ ಹೋಗ್ತಾರೆ, ಏನಾಗಿದೆ ಅಂತ ನೋಡ್ತಾರೆ. ಅಲ್ಲಿ ನೋಡಿದ್ರೆ ಗಬ್ಬು ವಾಸನೆ, ಶವ, ಕೊಳೆತೋದಂತಹ ಶವ ಇರತ್ತೆ. ಅದು ಕೂಡ ಪೂರ್ತಿ ಶವ ಅಲ್ಲ, ಮಹಿಳೆಯ ಸೊಂಟದ ಭಾಗದ ಕೆಳಗಿಂದಿರುವಂತಹ ಒಂದು ಪಾರ್ಟ್ಸ್ ಗಳು ಮಾತ್ರ ಅಲ್ಲಿ ಇರತ್ತೆ. ಉಳಿದ ಪಾರ್ಟ್ಸ್ ಗಳು ಕುಕ್ಕರ್ ಅಲ್ಲಿ ಬೇಯ್ತಾ ಇರುತ್ತೆ. ನೋಡಿ ಎಷ್ಟು ಕ್ರೂರತೆಯುಳ್ಳಂತಹ ಮನುಷ್ಯರು ನಮ್ಮ ಸಮಾಜದಲ್ಲಿ ಇದ್ದಾರೆ ಅಂತ. ಯಾಕಂದ್ರೆ ಆಕೆಯ ಬಾಡಿ ಪಾರ್ಟ್ಸ್ ಮಾಡಿ ಆಕೆಯ ಬಾಡಿ ಪಾರ್ಟ್ಸ್ ನ ಕುಕ್ಕರ್ ಒಳಗಡೆ ಹಾಕಿ ಕುಕ್ಕರ್ ಅಲ್ಲಿ ಬೇಯಿಸಿದಾನಂತೆ ಆತ. ಉಳಿದ ಭಾಗಗಳನ್ನ ಹಾಗೆ ಇಟ್ಟಿದ್ದಾನೆ. ಅದಕ್ಕೆ ಟೈಮ್ ತಾಗತ್ತಲ್ವಾ, ಇನ್ನು ಕಟ್ ಮಾಡ್ಕೊಂಡು ಇನ್ನು ಅದನ್ನ ಕುಕ್ಕರ್ ಅಲ್ಲಿ ಹಾಕಿ ಬೇಯಿಸ್ಬೇಕಲ್ವಾ. ಎಷ್ಟು ಕ್ರೂರಿ ನೋಡಿ ಆತ. ಇನ್ನು ಸದ್ಯ ಪೊಲೀಸರಿಗೆ ಮಾಹಿತಿಯನ್ನ ತಿಳಿದ ತಕ್ಷಣ ಆತನನ್ನ ಬಂಧಿಸ್ತಾರೆ. ಸದ್ಯ ಏನ್ ಕಾರಣ ಇರಬಹುದು ಈ ಕೊಲೆಗೆ ಅಂತ ನೋಡಕ್ ಹೋಗೋದಾದ್ರೆ, ಇಲ್ಲಿ ಇವರು 3 ವರ್ಷದಿಂದ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ರಲ್ವಾ,
ಈ ಮಧ್ಯೆ ಅಲ್ಪ ಸ್ವಲ್ಪ ಜಗಳ ಆಗ್ತಾ ಇತ್ತು ಅಂತ ನೆರೆಹೊರೆಯವರಿಗೆ ಒಂದು ಗಮನ ಇತ್ತು. ಯಾಕಂದ್ರೆ ಮದುವೆ ಆಗಿರ್ಲಿಲ್ಲ, ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ರು. ಈತ ಮನೋಜ್ ಸಾಹಿನಿ ಎಂಬಾತ ಏನಿದಾನೆ 36 ವರ್ಷದ ಸರಸ್ವತಿ ವೈದ್ಯ ಮೇಲೆ ಡೌಟ್ ಪಡ್ತಾ ಇದ್ನಂತೆ. ನಿನಗೆ ಅಕ್ರಮ ಸಂಬಂಧ ಇದೆ, ಬೇರೆ ಪುರುಷರ ಜೊತೆ ನೀನು ಹೋಗ್ತಾ ಇದೀಯಾ, ಸೊ ನೀನ್ ನನಗೆ ನಿಜ ಹೇಳು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗಳ ಆಗ್ತಾ ಇತ್ತಂತೆ. ಇದೀಗ ಜಗಳ ವಿಕೋಪಕ್ಕೆ ತಿರುಗಿ ಇಂತಹ ಕೊಲೆಯಲ್ಲಿ ಅಂತ್ಯವಾಗಿದೆ. ನಿಜವಾಗ್ಲೂ ಇಂತಹ ಘಟನೆ ನಮಗೆ ವಿವರಿಸೋಕೆ ಒಂದು ವಿಪರ್ಯಾಸ ಅಂತಾನೆ ಹೇಳಬಹುದು. ಎಷ್ಟು ಬೇಜಾರಾಗುತ್ತೆ ಅಂದ್ರೆ ನಮ್ಮ ಸಮಾಜದಲ್ಲೂ ಇಂತಹ ವ್ಯಕ್ತಿಗಳು ಇದಾರಲ್ವಾ ಅಂತ. ಈಗ ಸಾಕ್ಷಿ ಕೊಲೆ ಆಯ್ತು, ಶ್ರದ್ಧಾ ಕೊಲೆ ಆಯ್ತು, ಈಗ ಮನೋಜ್ ಸಾಹಿನಿ ಎಂಬಾತ ಸರಸ್ವತಿ ವೈದ್ಯ ಅನ್ನೋ ಆಕೆಯನ್ನ ಕೊಲೆ ಮಾಡಿದ್ದಾರೆ. ನೋಡೋಣ ಈ ಪ್ರಕರಣ ಎಲ್ಲಿವರೆಗೆ ಹೋಗುತ್ತೆ. ಈ ಸಾಕ್ಷಿ ಕೊಲೆ ಮಾಡಿದಂತಹ ಸುಹೇಲ್ಗೆ, ಹಾಗೇನೆ ಈಗ ಸರಸ್ವತಿಯವರನ್ನ ಕೊಲೆ ಮಾಡಿದಂತಹ ಮನೋಜ್ಗೆ ಯಾವ ಶಿಕ್ಷೆ ದೊರೆಯುತ್ತೆ? ಜನರಿಗಾಗ್ಲೇ ಗಲ್ಲು ಶಿಕ್ಷೆ ಕೊಡಬೇಕು ಅಂತ ಒಂದು ಆಗ್ರಹ ಮಾಡ್ತಾ ಇದ್ದಾರೆ. ನಾವ್ ಇದಕ್ಕೆ ಏನ್ ಶಿಕ್ಷೆ ಸಿಗತ್ತೆ ಅಂತ ಕಾದ್ ನೋಡೋಣ.